ಯುವ ಪೀಳಿಗೆಯಲ್ಲಿ ಇಂತಹ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಉತ್ಸಾಹ ಕಡಿಮೆಯಾಗುತ್ತಿದ್ದು, ಇದಕ್ಕೆ ಪೋಷಕರು ಕೂಡ ಪ್ರೋತ್ಸಾಹ ಕೊಡುವ ಅಗತ್ಯತೆ ಇದೆ. ಪಠ್ಯೇತರ ಚಟುವಟಿಕೆಗಳು ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳು ಕಡಿಮೆ ಆಗುವುದರಿಂದ ಆಸಕ್ತಿಯು ಕಡಿಮೆ ಆಗುತ್ತಿದೆ ಎಂದು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಬಿಆರ್ ಪೂರ್ಣಿಮಾ ಬೇಸರ ವ್ಯಕ್ತಪಡಿಸಿದರು. ನಗರದ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ನೆಹರು ಯುವ ಕೇಂದ್ರ ಮತ್ತು ವಿವಿಧ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ಬುಧವಾರದಂದು ಬೆಳಗ್ಗೆ ಹಮ್ಮಿಕೊಳ್ಳಲಾಗಿದ್ದ ಯುವ ಜನೋತ್ಸವ ಮತ್ತು ವಿಜ್ಞಾನ ಮೇಳ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಇತ್ತೀಚಿನ ದಿನಗಳಲ್ಲಿ ಯುವ ಜನತೆ ಸಾಂಸ್ಕೃತಿಕ ಮತ್ತು ಕ್ರೀಡಾ ಚಟುವಟಿಕೆಗಳಲ್ಲಿ ಉತ್ಸಾಹ ಕಳೆದುಕೊಳ್ಳುತ್ತಿದ್ದಾರೆ. ಯುವ ಜನರಿಗೆ ಶಿಕ್ಷಣ ಬಹಳ ಮುಖ್ಯ. ಅದರ ಜೊತೆ ಪಠ್ಯೇತರ ಚಟುವಟಿಕೆಗಳು ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳು ಮುಖ್ಯವಾಗಿದ್ದು, ಆದರೆ ಕಡಿಮೆಯಾಗಿದೆ. ಹಾಗಾಗಿ ಆಸಕ್ತಿಯೂ ಸಹ ಕಡಿಮೆಯಾಗುತ್ತಿದೆ. ಮಕ್ಕಳು, ನೀವು ಬರುವುದರ ಜೊತೆಯಲ್ಲಿ ನಿಮ್ಮ ಸ್ನೇಹಿತರನ್ನು ಕರೆದುಕೊಂಡು ಬನ್ನಿ. ಯುವ ಜನರು ಹೆಚ್ಚು ಉತ್ಸಾಹದಲ್ಲಿ ಭಾಗಿಯಾಗಿ ಎಲ್ಲ ಚಟುವಟಿಕೆಗಳಿಗೂ ಅವಕಾಶ ಇರುವಾಗ ಅದನ್ನು ಉಪಯೋಗಿಸಿಕೊಳ್ಳಬೇಕು. ನಮ್ಮ ಮನಸ್ಸನ್ನು ಉತ್ತೇಜನಗೊಳಿಸಿಕೊಳ್ಳಬೇಕಾದರೆ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಭಾಗವಹಿಸಬೇಕು ಎಂದು ಕಿವಿಮಾತು ಹೇಳಿದರು. ಅಮೆರಿಕದಲ್ಲಿ ಜನಪದ ಪ್ರದರ್ಶನ ನೀಡಿದ ದೇವಾನಂದ ವರಪ್ರಸಾದ್ ಅವರು ಮಾತನಾಡಿ, ನಾವು ಯುವ ಜನೋತ್ಸವದಿಂದ ರೂಪುಗೊಂಡಂತಹ ಗಾಯಕರು ಯುವ ಜನೋತ್ಸವದ ಕಾರ್ಯಕ್ರಮದಲ್ಲಿ ಕ್ರಿಯಾಶೀಲವಾಗಿ ಚಟುವಟಿಕೆಗಳಲ್ಲಿ ಹೆಚ್ಚು ಭಾಗವಹಿಸಬೇಕು. ಈ ಕಾರ್ಯಕ್ರಮಗಳು ಹೆಚ್ಚು ಪರಿಣಾಮ ಬೀರುತ್ತವೆ, ಆದರೆ ನಮ್ಮ ವ್ಯಕ್ತಿತ್ವವನ್ನು ವಿಕಸನಗೊಳಿಸುತ್ತವೆ ಎಂದರು. ವಿವಿಧ ಜನಪದ ಕಲಾ ತಂಡಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ವಿಜೇತರಿಗೆ ಬಹುಮಾನವನ್ನು ವಿತರಿಸಲಾಯಿತು. ನೋಡ್ತಿದ್ವಿ ನಾವು ಈಗ ಟಿವಿ ಅದು ನೀವು ಏನ್ ಸೀರಿಯಲ್ ಇರ್ಬೋದು, ಫಿಲಂ ಇರ್ಬೋದು, ಇವೆಲ್ಲ ಬರೋದಕ್ಕಿಂತ ಮುಂಚೆ ನಮ್ಮನ್ನ ತುಂಬಾ ಆಕ್ಟಿವ್ ಆಗಿದ್ದು ಓದುವ ಹವ್ಯಾಸ ಮತ್ತು ಈ ತರ ಸಾಂಸ್ಕೃತಿಕ ಕಾರ್ಯಕ್ರಮಗಳು. ಆದ್ರೆ ಇವಾಗ ಅದ್ರ ಆಸಕ್ತಿನೇ ನಾಟಕ ಬನ್ನಿ ಅಂತಂದ್ರೆ ಯಾರಾದ್ರೂ ಬರ್ತೀರಾ ನೀವು? ಖಂಡಿತ ಇಲ್ಲ. ಅದರಲ್ಲಿ ಯಾರಿಗೆ ಆಸಕ್ತಿ ಇದೆಯೋ ಅವ್ರು ಮಾತ್ರ ನಾವು ರಂಗಾಯಣಕ್ಕೆ ಹೋಗ್ತೀವಿ, ನೀನಾಸಂಗೆ ಹೋಗ್ತೀವಿ, ಅಥವಾ ರಂಗಾಯಣದಲ್ಲಿ ನಡೆಯುವಂಥ ನಾಟಕಗಳಿಗೆ ಹೋಗ್ತೀವಿ. ಯಾರಾದರೂ ರಂಗಾಯಣ ನಾಟಕಗಳನ್ನ ನೋಡಿದ್ದೀರಾ? ಕೈ ಎತ್ತಿ. ದೊಡ್ಡವರಲ್ಲ, ಚಿಕ್ಕವರು. ಆ ಆಸಕ್ತಿನ ಬೆಳೆಸಿ ನಮ್ಮ ಸಂಸ್ಕೃತಿಯನ್ನು ಉಳಿಸಿ, ಇವತ್ತೇನು ಸಾಂಸ್ಕೃತಿಕ ಕಾರ್ಯಕ್ರಮ ಆಗ್ತಾ ಇದೆ, ಯುವಜನೋತ್ಸವ ನಡೀತಾ ಇದೆ, ನೀವು ರಾಜ್ಯ ಮಟ್ಟಕ್ಕೆ ಹೋಗಿ ರಾಷ್ಟ್ರ ಮಟ್ಟದಲ್ಲೂ ಹೆಸರು ಮಾಡಿ ಅಂತ ಹೇಳ್ತಾ, ನೀವು ಬನ್ನಿ, ನಿಮ್ಮ ಜೊತೆಯವ್ರನ್ನೂ ಕರ್ಕೊಂಡು ಬನ್ನಿ, ನಿಮ್ಮ ಪೇರೆಂಟ್ಸ್ನೂ ಕರ್ಕೊಂಡು ಬಂದು ಅವರಲ್ಲೂ ಆಸಕ್ತಿ ಉಂಟು ಮಾಡಿ ಅಂತ ನಾನು ಈ ಮೂಲಕ ಹೇಳ್ತೇನೆ. ನಮಸ್ಕಾರ. ಯಾಕೆಂದರೆ ನಾನು ಹೆಚ್ಚು ಮಾತಾಡಕ್ಕೆ ಹೋಗ್ತಾ ಇಲ್ಲ. ನನಗೆ ಈಗ ಒಂದು ವಿಡಿಯೋ ಕಾನ್ಫರೆನ್ಸ್ ಇದೆ. ಕಾರ್ಯಕ್ರಮದಲ್ಲಿ ಜನಪರಾಗ್ ಅಕಾಡೆಮಿ ರಾಜ್ಯ ಪ್ರಶಸ್ತಿ ವಿಜೇತ ಗ್ಯಾರಂಟಿ ರಾಮಣ್ಣ, ರಾಜ್ಯ ಮಟ್ಟದ ಕನ್ನಡ ರಾಜ್ಯೋತ್ಸವ ಪ್ರಸ್ತುತರಾದ ಚಿಟ್ಟಿ ಮೇಳ ಕುಮಾರಯ್ಯ, ನೆಹರು ಯುವ ಕೇಂದ್ರ ಜಿಲ್ಲಾ ಯುವ ಅಧಿಕಾರಿ ಅಭಿಷೇಕ್ ಚಾವರೆ, ಭರತನಾಟ್ಯ ಕಲಾವಿದ ಉನ್ನತ್ ಜೈನ್, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಸಿಕೆ ಹರೀಶ್, ಪ್ರಶಸ್ತಿ ವಿಜೇತ ಬಿಟಿ ಮಾನವ ಇತರರು ಉಪಸ್ಥಿತರಿದ್ದರು. ಶ್ರೀನಿವಾಸ್, ಟಿವಿ 46 ಮಲೆನಾಡು ನ್ಯೂಸ್, ಹಾಸನ.